ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಇವತ್ತಿನ ದಿನನೂ ಒಂದು ಮಾರ್ಕೆಟ್ ಲೈವ್ ಎಕ್ಸಿಕ್ಯೂಷನ್ನ ನಾವು ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ನಿಫ್ಟಿ ಚಾರ್ಟು ಮತ್ತು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಎರಡನ್ನೂ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ ಬೈ ಸೈಡಲ್ಲಿ. ಇಲ್ಲಿ ನೋಡೋದಾದರೆ ನಿಫ್ಟಿ ಪ್ರೀವಿಯಸ್ ಕ್ಲೋಸಿಂಗಿಂತ ಗ್ಯಾಪ್ ಅಪ್ನ ಓಪನ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ಗ್ಯಾಪ್ ಅಪ್ನ ಓಪನ್ ಆಗಿದೆ. ಸೊ ನೋಡೋಣ ಯಾವ ರೀತಿಯಾಗಿ ಟ್ರೇಡ್ ಡೆವಲಪ್ ಆಗುತ್ತೆ, ಯಾವ ಸೈಡ್ಗೆ ನಾವು ಪ್ಲ್ಯಾನ್ನ ಮಾಡ್ಬೋದು ಅನ್ನೋದನ್ನ ನೋಡೋಣ ಮಾರ್ಕೆಟಲ್ಲಿ. ಸೊ ಇವತ್ತಿನ ದಿನ ಯಾವ ರೀತಿಯಾದಂಥ ಟ್ರೇಡ್ ಸೆಟಪ್ ಇರುತ್ತೆ, ಅದ್ರ ಬೇಸ್ ಮೇಲೆ ನಾವು ಯಾವ ರೀತಿಯಾಗಿ ಟ್ರೇಡಿಂಗ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ನ ಮಾಡೋಣ. ಯಾವುದಾದ್ರೂ ಟ್ರೇಡ್ಸ್ ತೊಗೊಂಡ್ರೆ ಅದರ ಲಾಜಿಕ್ ಏನಿತ್ತು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಇಲ್ಲಿ ನೋಡ್ಬೋದು ನೀವು, ಇನ್ನೂ ನಾನು ಯಾವುದೇ ರೀತಿಯಾದಂಥ ಪೊಸಿಷನ್ಸ್ನ ಓಪನ್ ಮಾಡಿಲ್ಲ. ಆರ್ಡರ್ಸನ್ನು ಕೂಡ ಚೆಕ್ ಮಾಡಿ ಯಾವುದೇ ರೀತಿಯಾದಂಥ ಆರ್ಡರ್ಸ್ನ ಇನ್ನೂ ಪ್ಲೇಸ್ ಮಾಡಿಲ್ಲ ನಾನು ಮಾರ್ಕೆಟಲ್ಲಿ. ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿಯಾಗಿ ಬಿಹೇವ್ ಆಗುತ್ತೆ, ಅದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ನ ತೊಗೊಳೋದಕ್ಕೆ ರೆಡಿ ಆಗೋಣ. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಏನು ಮಾಡ್ತಾಯಿದೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಯಲ್ಲಿ ಯಾವ ರೀತಿಯಾಗಿ ಮೂಮೆಂಟಮ್ನ ಕೊಡ್ತಾಯಿದೆ ಅಂತ. ಇಲ್ಲಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ನೋಡೋದಾದರೆ ನಿಫ್ಟಿಲಿ ಫಸ್ಟು ಡೌನ್ ಸೈಡ್ ಬಂದು ಈಗ ಅಪ್ ಸೈಡ್ ಮೂಮೆಂಟಮ್ನ ಕೊಡ್ತಾಯಿದೆ. ಬಟ್ ಆಲ್ರೆಡಿ ಸೆಲ್ಲರ್ಸ್ ಯಾರ್ಯಾರಿದ್ರು ಅವ್ರನ್ನ ಮಾರ್ಕೆಟಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಆಚೆ ಕಳಿಸಿದ್ದಾರೆ. ಸೊ ಸೆಲ್ಲರ್ಸ್ ಯಾರೂ ಇಲ್ಲ. ಸೊ ಸೆಲ್ಲರ್ಸ್ ಇಲ್ಲ ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಮಾರ್ಕೆಟ್ಗೆ ಏನು ಅಂದರೆ ಬೈಯಿಂಗ್ ಸೈಡ್ಗೆ ಹೋಗಬೇಕು. ಸೊ ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಬೈಯರ್ಸ್ನ ಟ್ರ್ಯಾಪ್ ಮಾಡಿ ಆನಂತರ ಬೈಯಿಂಗ್ ಸೈಡ್ಗೆ ಅಂದರೆ ಸೆಲ್ಲಿಂಗ್ ಸೈಡ್ದ ಮೂಮೆಂಟಮ್ನ ಕೊಡಬೇಕಾಗುತ್ತೆ, ಯಾಕೆಂದರೆ ಬೈಯರ್ಸ್ನ ಟ್ರ್ಯಾಪ್ ಮಾಡಬೇಕು ಅದಕ್ಕೋಸ್ಕರ. ಸೊ ನೋಡೋಣ, ಇನ್ನು ಯಾವುದೇ ರೀತಿಯಾದಂಥ ಟ್ರ್ಯಾಪ್ ಸೆಟಪ್ಗಳು ಇನ್ನೂ ಬಂದಿಲ್ಲ ಮಾರ್ಕೆಟಲ್ಲಿ. ಸೊ ಟ್ರ್ಯಾಪ್ ಸೆಟಪ್ಗಳು ಐಡೆಂಟಿಫೈ ಆದಾಗ ಆ ಟೈಮಲ್ಲಿ ಮಾರ್ಕೆಟ್ ಯಾವ ರೀತಿಯಾಗಿ ಬಿಹೇವ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ನ ಮಾಡೋಣ. ಟ್ರೇಡರ್ಸ್, ನಾನು ಇಲ್ಲೊಂದು ಸೆಲ್ಲಿಂಗ್ ಸೈಡ್ ಪೊಸಿಷನ್ನ ತೊಗೊಂಡಿದ್ದೀನಿ. ಲಾಜಿಕ್ಸ್ ಏನಿರುತ್ತೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇನಾಗಿದೆ ಅಂದರೆ ಬಯರ್ಸ್ಗಳು ಟ್ರ್ಯಾಪ್ ಆಗಿದ್ದು ನನಗೆ ಕಾಣಿಸ್ತು, ಅದಕ್ಕೋಸ್ಕರ ನಾನು ಸೆಲ್ಲಿಂಗ್ ಸೈಡಲ್ಲಿ ಬೈಯರ್ ಸ್ಟಾಪ್ ಲಾಸ್ನ ಇಟ್ ಮಾಡೋದಕ್ಕೋಸ್ಕರ ಸೆಲ್ಲಿಂಗ್ ಸೈಡಲ್ಲಿ ಟ್ರೇಡ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ನನ್ನ ಸೆಲ್ಲಿಂಗ್ ಸೈಡ್ನ ಟ್ರೇಡ್ ಆಗಿರುತ್ತೆ. ಅರೌಂಡ್ 240 280 300ವರೆಗೂ ಪ್ರಾಫಿಟ್ ಕಾಣಿಸ್ತಿದೆ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ. ನೋಡೋಣ ಇವಾಗ ಯಾವ ರೀತಿಯಾದಂಥ ಟ್ರೇಡ್ ಡೆವಲಪ್ ಆಗುತ್ತೆ ಈ ರೇಂಜಲ್ಲಿ ಅಂತ. ಓಕೆ, ಸೊ ನಮ್ಮ ಕಡೆಗೇ ಮೂಮೆಂಟಮ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. 450 500 ಎಲ್ಲ ರೀಚ್ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ಬೈಯರ್ ಸ್ಟಾಪ್ ಲಾಸ್ ಇನ್ನೂ ಮಾರ್ಕೆಟಲ್ಲಿ ಉಳಿದಿದೆ. ಸೊ ಆ ಬೈಯರ್ಸ್ನೆಲ್ಲ ಟಾರ್ಗೆಟ್ ಮಾಡೋದಕ್ಕೆ ಇದು ಮಾರ್ಕೆಟ್ ಮೂವ್ ಆಗ್ತಾ ಇರೋವಂಥದ್ದು. ಸೊ ಇಲ್ಲಿ ನೋಡ್ಬೋದು ಡೇ ಲೋ ಏನಿದೆ ನಿಫ್ಟಿಯಲ್ಲಿ, ಇದನ್ನು ನಾವು ಕನ್ಸಿಡ್ರೇಷನ್ಗೆ ತೊಗೊಬೇಕಾಗತ್ತೆ. ಯಾವ ರೀತಿಯಾದಂಥ ಮೂಮೆಂಟಮ್ನ ಇಲ್ಲಿ ಮಾರ್ಕೆಟು ಕೊಡ್ಬೋದು ಅನ್ನೋದನ್ನ ನೋಡಬೇಕು. ಓಕೆ, ಇಲ್ಲಿ ಬ್ರೇಕ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದೆ. ಬ್ರೇಕ್ ಡೌನ್ ಮಾಡಿದ್ರೆ ಇಲ್ಲಿರುವಂಥ ಬೈಯರ್ ಸ್ಟಾಪ್ ಲಾಸ್ ಏನಿದೆಯಲ್ಲ ಅದನ್ನು ತಿನ್ಕೊಂಡು ಮಾರ್ಕೆಟ್ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಅರೌಂಡ್ 600ವರೆಗೂ ಪ್ರಾಫಿಟ್ ರನ್ ಆಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಬಟ್ ಇಲ್ಲಿ ಎದುರುಕೊಡೋವಂಥ ಭಯ ಏನಿಲ್ಲ. ಇಲ್ಲಿ ಸ್ವಲ್ಪ ಮಾರ್ಕೆಟ್ ಸಸ್ಟೈನ್ ಆಗ್ದಲೇ ಕೆಳಗಡೆ ಹೋದರೆ ಇದೊಂದು ಬ್ರೇಕ್ ಡೌನ್ನ ಕೊಟ್ಟರೆ ಒಂದು ಉತ್ತಮವಾದಂಥ ಪ್ರಾಫಿಟ್ ನಮಗೆ ಕಾಣಿಸುತ್ತೆ. ಸೊ ನೋಡೋಣ ಯಾವ ರೀತಿಯಾದಂಥ ಪ್ರಾಫಿಟ್ನ ಇವತ್ತು ಮಾರ್ಕೆಟಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಡಿಸ್ಕಷನ್ನ ಮಾಡೋಣ. ಸೊ ಮಾರ್ಕೆಟಲ್ಲಿ ಪ್ರಾಫಿಟ್ನ ಕಮ್ಮಿ ಮಾಡ್ತಾ ಇದೆ. ಬಟ್ ಇಲ್ಲಿ ಒಂದು ಸ್ಪೈಕ್ ಆದಂಥ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದ್ದರೆ ಚೆನ್ನಾಗಿ ನಮಗೆ ಮೂಮೆಂಟಮ್ ಆಗೋದು. ಯಾಕಂದರೆ ಇಲ್ಲಿ ಇಷ್ಟು ದೊಡ್ಡದಾದಂಥ ಸೆಲ್ಲಿಂಗ್ ಕ್ಯಾಂಡಲ್ ಬಂದಾಗ ಇಲ್ಲಿ ನಮಗೆ ಪ್ರಾಫಿಟೇಬಲ್ ಆಗಬೇಕು ಇವತ್ತಿನ ದಿನ ಮಾರ್ಕೆಟಲ್ಲಿ. ಸೊ ಓಕೆ, ನೋಡೋಣ ಯಾವ ರೀತಿಯಾದಂಥ ಮಾರ್ಕೆಟ್ ಮೂಮೆಂಟಮ್ ಕೊಡುತ್ತೆ ಅದನ್ನು ಪ್ಲ್ಯಾನ್ನ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡ್ಬೋದು ಮಾರ್ಕೆಟಲ್ಲಿ ನಾವು ಅರೌಂಡ್ 700 ಪಾಯಿಂಟ್ಸ್ ಅಷ್ಟು ತೊಗೊಳ್ತಾ ಇದ್ವಿ. 800ಗೆ ಹೋಯ್ತು. ಸೊ ನಾನಿಲ್ಲಿ ಎಕ್ಸಿಟ್ ಆಗೋಕ್ಕೆ ರೆಡಿ ಇರ್ತೀನಿ ಅರೌಂಡ್ 800 ಪಾಯಿಂಟ್ಸ್ ಹತ್ರ ನಾನು. ಓಕೆ, ಮತ್ತು ಡ್ರಾಪ್ ಡೌನ್ ಆಯಿತು. ಸೊ ಇನ್ನೊಂದ್ಸಲ ಇಲ್ಲಿ ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಟ್ರೇಡ್ ಡೆವಲಪ್ ಆಗ್ತಾಯಿದೆ ಅಂತ. ಓಕೆ, ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿದ್ರೆ ಈ ಲೋನ ಒಂದು ಒಳ್ಳೆ ಸ್ಪೈಕ್ ಸಿಗುತ್ತೆ. ವೆಯ್ಟ್ ಮಾಡೋಣ ಇನ್ನೊಂದು 2 ಕ್ಯಾಂಡಲ್ ಅಷ್ಟು. ಬಟ್ ಇಲ್ಲಿ ಪ್ರೀಮಿಯಮಲ್ಲಿ ಮೂಮೆಂಟಮ್ ಸಿಗ್ತಾ ಇಲ್ಲ. ಪ್ರೀಮಿಯಮ್ ಓಕೆ, ಈಗ ಸ್ಪೈಕ್ ರನ್ ಆಗ್ತಾಯಿದೆ ನೋಡ್ಬೋದು. ಓಕೆ, 1000 ರುಪೀಸ್ ಅಷ್ಟು ರನ್ ಆಗಿದೆ. ಸೊ ಇಲ್ಲಿಗೆ ನಾನು ಇವತ್ತಿನ ದಿನದ ಟ್ರೇಡ್ ಏನಿದೆ ಅದನ್ನು ಎಕ್ಸಿಟ್ನ ಮಾಡ್ತಾಯಿದ್ದೀನಿ.
ಆಯಿತು, ಎಕ್ಸಿಟ್ ಆಯಿತಾ, ಏನಾಯಿತು? ಓಕೆ, ಸೊ ಎಕ್ಸಿಟ್ ಆಗಿದೆ ಅನಿಸುತ್ತೆ ಮಾರ್ಕೆಟಲ್ಲಿ. ಒಂದ್ಸಲಿ ಆರ್ಡರ್ ಬುಕ್ನ ಚೆಕ್ ಮಾಡೋಣ. ಓಕೆ, ಮಾರ್ಕೆಟಲ್ಲಿ ನಾವು ಇವತ್ತು ಎಕ್ಸಿಟ್ನ ಕಂಡಿದ್ದೀವಿ. ಸೊ ಆರ್ಡರ್ ಬುಕ್ನ ಚೆಕ್ ಮಾಡೋದಾದರೆ ಅಟ್ ಅರೌಂಡ್ 73 ರುಪೀಸಲ್ಲಿ ನಾವು ಬೈಯಿಂಗ್ನ ಮಾಡಿದ್ದೀವಿ. ಅಟ್ ಅರೌಂಡ್ 94 ರುಪೀಸಲ್ಲಿ ಸೆಲ್ಲಿಂಗ್ನ ಮಾಡಿದ್ದೀವಿ. 950ಗೆ ನಾವು ಎಂಟ್ರ್ ಆಗಿರೋವಂಥದ್ದು 954ಅಲ್ಲಿ ಎಕ್ಸಿಟ್ನ ಕಂಡಿದ್ದೀವಿ. ಸೊ ನೆನ್ನೆ ಏನು ಲಾಸಸ್ ಮಾಡ್ಕೊಂಡಿದ್ವಿ ಅದನ್ನು ಆಲ್ಮೋಸ್ಟ್ ರಿಕವರ್ ಮಾಡ್ಕೊಂಡಿದ್ದೀವಿ ಇವತ್ತು ಮಾರ್ಕೆಟಲ್ಲಿ. ಬಟ್ ನೋಡ್ಬೋದು ಇಲ್ಲಿ ಪ್ರೈಸ್ ಇನ್ನೂ ಮೇಲಕ್ಕೆ ರನ್ ಆಗ್ತಾನೇ ಇದೆ. ನಿಫ್ಟಿಯ ಚಾರ್ಟಲ್ಲಿ ಅದೇ ಹೇಳ್ದಂಗೆ ಇಲ್ಲೊಂದು ಬ್ರೇಕ್ಔಟ್ ಬೇಕಾಗಿತ್ತು. ಸೊ ಬ್ರೇಕ್ ಡೌನ್ ಬೇಕಾಗಿತ್ತು. ಸೊ ಬ್ರೇಕ್ ಡೌನ್ನ ಕೊಟ್ಟಿದೆ ಮಾರ್ಕೆಟು. ಎರಡು ಚಾರ್ಟಲ್ಲೂ ಕೂಡ ಬ್ರೇಕ್ ಡೌನನ್ನು ಕೊಡ್ತಾ ಇದೆ. ಸೊ ಇನ್ನೂ ಕೂಡ ಮಾರ್ಕೆಟ್ ಇನ್ನೂ ಕೂಡ ಕೆಳಗೆ ಮೊಮೆಂಟಮ್ನ ಕೊಡ್ತಾ ಹೋಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಟ್ರೇಡ್ ಎಕ್ಸಿಕ್ಯೂಷನ್. ಅಟ್ ಅರೌಂಡ್ ನೋಡ್ಬೋದು 73ಯಲ್ಲಿ ಬೈನ ಮಾಡಿ 94 ರುಪೀಸಲ್ಲಿ ನಾವು ಸೆಲ್ಲಿಂಗನ್ನು ಮಾಡ್ಕೊಂಡಿದ್ದೀವಿ ಮಾರ್ಕೆಟಲ್ಲಿ. ಸೊ ಪ್ರಾಫಿಟ್ ಪೊಸಿಷನ್ಸ್ ನೋಡೋದಾದರೆ ಅಟ್ ಅರೌಂಡ್ 1500 ಅಷ್ಟು ನಾವು ಮಾಡ್ಕೊಂಡಿದ್ದೀವಿ. 70 ರುಪೀಸ್ ಅಷ್ಟು ನಾವು ಬ್ರೋಕರೇಜ್ ಚಾರ್ಜಸ್ನ ಕೊಟ್ಟರು 1500 ಅಷ್ಟು ನಮಗೆ ಲಾಭ ಉಳ್ಕೊಳುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್. ಸೊ ಟ್ರೇಡ್ ಲಾಜಿಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ, ಏನಕ್ಕೋಸ್ಕರ ಈ ಟ್ರೇಡ್ನ ತೊಗೊಂಡಿದ್ದು ಅಂತ. ಟ್ರೇಡರ್ಸ್, ಇವತ್ತಿನ ದಿನದ ಟ್ರೇಡ್ ಲಾಜಿಕ್ನ ನಾವು ಗಮನಿಸೋದಾದರೆ ಫಸ್ಟ್ ಪ್ರೀವಿಯಸ್ ಡೇದು ಏನಾಗಿತ್ತು ಅನ್ನೋದನ್ನ ತಿಳ್ಕೊಂಬಿಡೋಣ. ಅದಾದಮೇಲೆ ಈ ದಿನದ ಟ್ರೇಡ್ ಲಾಜಿಕ್ಸ್ ಏನಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನೆ ದಿನ ನೋಡ್ಬೋದು ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಮಾರ್ಕೆಟು ಸ್ಟಾರ್ಟಿಂಗ್ ಸೈಡ್ ವೇಸ್ ಆಗಿ ಆಮೇಲೆ ಒಂದು ಅಪ್ ಮೂವ್ ಕೊಟ್ಟು ಲಾಸ್ಟಿಗೆ ಬರೋ ಅಷ್ಟರೊಳಗೆ ಒಂದು ದೊಡ್ಡದಾದಂಥ ಡೌನ್ ಮೂವ್ನ ಕೊಟ್ಟಿತ್ತು ಮಾರ್ಕೆಟಲ್ಲಿ. ಸೊ ಇಲ್ಲಿ ನಾವು ಗಮನಿಸೋದೇನು ಅಂದರೆ ಲಾಸ್ಟ್ 30 to 40 ಮಿನಿಟ್ಸ್ ಆಫ್ ಟ್ರೇಡಿಂಗ್ ಏನಿರುತ್ತಲ್ಲ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡೋದಾದರೆ ಒಂದು ಶಾರ್ಪ್ ಆದಂಥ ಸೆಲ್ಲಿಂಗ್ ಬಂದಿದೆ. ಸೊ ಇಲ್ಲೇನಾಗಿದೆ, ಸೆಲ್ಲರ್ಸು ತುಂಬ ಸ್ಟ್ರಾಂಗ್ ಆಗಿ ಪೊಸಿಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ನಾಳೆ ದಿನಕ್ಕೆ. ಯಾಕಂದರೆ ಇಷ್ಟು ಶಾರ್ಪ್ ಆಗಿರೋಂಥ ಸೆಲ್ಲಿಂಗ್ ಬಂದಾಗ ಅವರು ದಿನದ ಕೊನೆಯಲ್ಲಿ ಅಟ್ಲೀಸ್ಟ್ ಹಾಫ್ ಆಫ್ ದಿ ಪ್ರೈಸ್ ಇಲ್ಲಿ ಏನು ಡೌನ್ ಮೂವ್ ಆಗಿದೆಯಲ್ಲ ಇದರಲ್ಲಿ ಅರ್ಧದಷ್ಟು ಬಂದ್ರೂ ಇನ್ನೂ ಪ್ರಾಫಿಟಬಲಲ್ಲೇ ಇರ್ತಾರೆ. ಸೊ ಅವರೆಲ್ಲ ಅವ್ರ ಪೊಸಿಷನ್ಸ್ನ ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ನ ಮಾಡಿರ್ತಾರೆ. ಸೊ ಇಲ್ಲಿ ಏನು ಅರ್ಥ ಆಯಿತು ಅಂದರೆ ನನಗೆ ಓಕೆ, ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ. ಸೊ ಇವತ್ತಿನ ದಿನ ನಾವು ಸೆಲ್ಲಿಂಗ್ ಮಾರ್ಕೆಟಲ್ಲಿ ಟ್ರೇಡ್ನ ಎಕ್ಸಿಕ್ಯೂಟ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ ನಾವು ಏನೇ ಆಗಲಿ ಸೆಲ್ಲರ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು, ಬೈಯರ್ಸ್ ಎಲ್ಲಿದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕಾಗುತ್ತೆ. ಬೈಯರ್ಸ್ ಲಾಸ್ಟ್ ಲೆಗ್ ಆಫ್ ಏನು ಈ ಲಾಸ್ಟ್ ಮೂಮೆಂಟಲ್ಲಿ ಬೈಯಿಂಗ್ ಆಗಿರುತ್ತಲ್ಲ ಇಲ್ಲಿ ಬೈಯರ್ಸ್ ಇರ್ತಾರೆ ಮತ್ತು ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಸೊ ಇವಾಗ ಸೆಲ್ಲರ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು, ನನಗೆ ಬೈಯರ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು ಮಾರ್ಕೆಟಲ್ಲಿ. ನೆಕ್ಸ್ಟ್ ಏನು ಮಾಡ್ಕೊತೀನಿ, ಕ್ಲೋಸಿಂಗ್ ಪ್ರೈಸ್ದು ರೇಂಜ್ನ ನಾನು ಮಾರ್ಕ್ನ ಮಾಡಿ ಇಟ್ಕೊತೀನಿ. ಸೊ ಇಷ್ಟು ಲೆವೆಲ್ಸ್ನ ನಾವು ಮಾರ್ಕ್ ಮಾಡಿ ಇಟ್ಕೊಂಡ್ಮೇಲೆ ಈ ದಿನದಲ್ಲಿ ಮಾರ್ಕೆಟ್ ಯಾವ ರೀತಿಯಾದಂಥ ಪ್ಯಾಟರ್ನ್ಸ್ ಫಾರ್ಮ್ ಮಾಡುತ್ತೆ ಅಥವಾ ಈ ಯಾವ ರೀತಿಯಾದಂಥ ಸೆಟಪ್ನ ಫಾರ್ಮ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ನ ತೊಗೊಬೋದು. ಸ್ಟಾರ್ಟಿಂಗಲ್ಲೇ ನೋಡೋದಾದರೆ ಮಾರ್ಕೆಟು ಏನು ಮಾಡ್ತು, ಡೌನ್ ಸೈಡ್ ಬಂದು ಕ್ಲೋಸಿಂಗ್ ಪ್ರೈಸ್ ಹತ್ರ ಸಪೋರ್ಟ್ನ ತೊಗೊಂಡು ಮೇಲ್ಕೆ ಹೋಗಿ ಆಮೇಲೆ ಇಲ್ಲಿ ಯಾರ್ಯಾರು ಕ್ಲೋಸಿಂಗ್ ಪ್ರೈಸ್ ಹತ್ರ ಸಪೋರ್ಟ್ ಇರುತ್ತೆ ಅಂತ ಇಲ್ಲಿ ಬೈ ಮಾಡೋದಕ್ಕೆ ಹೋದ್ರಲ್ಲ ಅವ್ರದ್ದು ಸ್ಟಾಪ್ ಲಾಸಸ್ನೆಲ್ಲ ತಿಂದು ಮಾರ್ಕೆಟ್ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಇಲ್ಲೇ ಒಂದು ಅರ್ಲಿ ಎಂಟ್ರಿ ತೊಗೊಬೋದಿತ್ತು. ಬಟ್ ನೆನ್ನೆ ಆದಂಥ ಅರ್ಲಿ ಎಂಟ್ರಿಯಿಂದಾಗಿ ಸ್ವಲ್ಪ ಲಾಸಸ್ನ ನಾವು ಇನ್ಕರ್ ಮಾಡಿದ್ವಿ. ಅದಕ್ಕೋಸ್ಕರ ಅರ್ಲಿ ಎಂಟ್ರಿ ಬೇಡ, ಇನ್ನೊಂದು ಪ್ರಾಪರ್ ಸೆಟಪ್ ಯಾವುದಾದ್ರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾವು ನೋಡ್ಬೋದು ಮಾರ್ಕೆಟ್ ಏನು ಮಾಡ್ತು, ಲೋವರ್ ಹೈ ಲೋವರ್ ಲೋಸ್ ಫಾರ್ಮ್ ಮಾಡ್ತಾ ಮಾರ್ಕೆಟ್ ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಯಾವಾಗ ಮಾರ್ಕೆಟ್ ಈ ಲೆವೆಲ್ ಹತ್ರ ಬಂತಲ್ಲ, ಈ ಲೆವೆಲ್ ಹತ್ರ ಬಂದಾಗ ಮಾರ್ಕೆಟು ಏನು ಪ್ರೀವಿಯಸ್ ಹೈನ ಕ್ರಾಸ್ ಮಾಡಲಿಲ್ಲ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಯಾರಲಲ್ ವಾಚಿಂಗ್ ಸೆಟಪ್ನ ನಾನು ಮಾಡ್ತಾಯಿದ್ದೆ. ಅಂದರೆ ಈ ಟೈಮಲ್ಲೇ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಯಿತು ಅಂದರೆ ನಿಫ್ಟಿ ಚಾರ್ಟ್ ಏನು ಈ ರೀತಿಯಾಗಿ ಬರ್ತಾಯಿದೆ, ಆಮೇಲೆ ಇಲ್ಲೊಂದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಲಾಸ್ಟ್ ಸ್ವಿಂಗ್ ಹೈ ಏನು ಮಾಡಿತ್ತಲ್ಲ ಅದೇ ಹೈ ಹತ್ರ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತು ನಿಫ್ಟಿ ಚಾರ್ಟಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲೂ ಅಷ್ಟೇ ಡೌನ್ ಬರ್ತಾಯಿತ್ತು. ಬಟ್ ಈ ಲಾಸ್ಟ್ ಹೈ ಏನು ಮಾಡಿತ್ತಲ್ಲ ಅದ್ರ ಮೇಲೆ ಬ್ರೇಕ್ಔಟ್ನ ಕೊಡ್ತು.
ಸೊ ಒಂದು ಇಂಡೆಕ್ಸ್ ಚಾರ್ಟಲ್ಲಿ ಈ ರೀತಿಯಾಗಿ ರೆಸಿಸ್ಟೆನ್ಸ್ನ ತೊಗೊತಾ ಇದೆ, ಇನ್ನೊಂದು ಇಂಡೆಕ್ಸ್ ಚಾರ್ಟಲ್ಲಿ ಬ್ರೇಕೌಟ್ನ ಕೊಡ್ತಾ ಇದೆ ಅಂದರೆ ಈ ಬ್ರೇಕೌಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಸೆಟಪ್ನ ನೋಡಿ ನಾನು ಇಲ್ಲಿ ಟ್ರೇಡ್ನ ಇನಿಷಿಯೇಟ್ ಮಾಡಿರೋ ಅಂಥದ್ದು. ಅದಾದಮೇಲೆ ನೋಡ್ಬೋದು ಮಾರ್ಕೆಟು ಒನ್ ವೇ ಡೌನ್ಫಾಲ್ನೇ ಮಾಡ್ತಾ ಹೋಗ್ತಾ ಇತ್ತು. ಸೊ ನಾವು ಅಟ್ ಅರೌಂಡ್ ಈ ಕ್ಯಾಂಡಲಲ್ಲಿ ಬೈಯಿಂಗ್ನ ಮಾಡಿ ಅಟ್ ಅರೌಂಡ್ ಈ ಕ್ಯಾಂಡಲ್ ಹತ್ರ ಬರೋ ಅಷ್ಟರಲ್ಲಿ ನಾವು ಮಾರ್ಕೆಟಿಂದ ಎಕ್ಸಿಟ್ನ ಆಗಿದ್ವಿ. ಸೊ ನನ್ನ ಟ್ರೇಡ್ನ ಡೀಟೇಲ್ಸ್ ನೋಡೋದಾದರೆ ಈ ಕ್ಯಾಂಡಲಲ್ಲಿ ಬೈಯಿಂಗ್ನ ಮಾಡಿದ್ವಿ. ಈ ಕ್ಯಾಂಡಲಲ್ಲಿ ಲಾಜಿಕ್ ಜಸ್ಟ್ ಸಿಂಪಲ್ ಆಗಿ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದೇನಕ್ಕೆ ಎಲ್ಲಾದರೂ ಟ್ರ್ಯಾಪ್ ಆಗ್ತಾರ ಬೈಯರ್ಸು. ಆಲ್ರೆಡಿ ಗೊತ್ತಾಗಿದೆ ನಮಗೆ ಮಾರ್ಕೆಟ್ ಏನಿದೆ ಡೌನ್ ಸೈಡ್ ಹೋಗಬೇಕು, ಯಾಕಂದರೆ ಪ್ರೀವಿಯಸ್ ಡೇಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಾಗಿರೋದ್ರಿಂದ ಡೌನ್ ಸೈಡ್ ಹೋಗಬೇಕಿತ್ತು. ಡೌನ್ ಸೈಡ್ ಹೋಗಬೇಕು ಅಂದರೆ ಮಾರ್ಕೆಟು ಬೈಯರ್ಸ್ನ ಟ್ರ್ಯಾಪ್ ಮಾಡಬೇಕು. ಸೊ ಬೈಯರ್ಸ್ ಟ್ರ್ಯಾಪ್ ಎಲ್ಲ ಆಗ್ತಾರೆ ಅಂದರೆ ಬ್ರೇಕೌಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ಗಳಲ್ಲಿ ಅವರು ಟ್ರ್ಯಾಪ್ ಆಗ್ತಾರೆ. ಸೊ ಅಂಥ ಟ್ರ್ಯಾಪ್ನ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಯಾವಾಗ ಇಲ್ಲಿ ಆ ಥರ ಟ್ರ್ಯಾಪ್ ಸೆಟಪ್ ಸಿಕ್ತೋ ಆ ಟ್ರ್ಯಾಪ್ ಸೆಟಪ್ ಬೇಸ್ಡಾಗಿ ನಾನು ಡೌನ್ ಸೈಡ್ಗೆ ಎಂಟ್ರಿನ ತೊಗೊಂಡಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್ ಲಾಜಿಕ್. ಇದೇ ರೀತಿಯಾದಂಥ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಸೊ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಹ್ಯಾಪಿ ಟ್ರೇಡಿಂಗ್. ಬಾಯ್ ಬಾಯ್ ಟ್ರೇಡರ್ಸ್, ಟೇಕ್ ಕೇರ್.